ತುಲಾ ರಾಶಿಯವರೇ, ಆಗಸ್ಟ್ 24ರಿಂದ 31ರವರೆಗಿನ ಈ ವಾರವು ನಿಮಗೆ ಹೊಸ ಭರವಸೆ, ಪ್ರಗತಿ ಮತ್ತು ಪ್ರಮುಖ ಬದಲಾವಣೆಗಳ ಮುನ್ಸೂಚನೆಗಳನ್ನು ತರುತ್ತಿದೆ. ವಿಶೇಷವಾಗಿ ಆಗಸ್ಟ್ 28ರ ಡೀಪ್ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಮತ್ತು ಈ ಸಮಯದಲ್ಲಿ ಉಂಟಾಗುವ ಗ್ರಹಗತಿಗಳು ನಿಮ್ಮ ಹಳೆಯ ಹಲವು ವಿಷಯಗಳನ್ನು ಹಿಂದಿಕ್ಕಿ ಮುಂದೆ ಸಾಗಲು ಅವಕಾಶವನ್ನು ಸೃಷ್ಟಿಸಬಲ್ಲವು. ವೃತ್ತಿ ಜೀವನದಲ್ಲಿ ಹೊಸ ನಿರ್ದೇಶನ, ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆ, ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸ್ಥಗಿತಗೊಂಡ ಕೆಲಸಗಳಲ್ಲಿ ವೇಗವನ್ನು ಕಾಣುವ ಮುನ್ಸೂಚನೆಗಳಿವೆ. ಈ ವಾರ ಯಾವ ಗ್ರಹಗಳು ನಿಮ್ಮ ಪರವಾಗಿರುತ್ತವೆ, ಗ್ರಹಣವು ನಿಮ್ಮ ಜೀವನದ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಮತ್ತು ಯಾವ ದಿನಗಳು ನಿಮಗೆ ವಿಶೇಷವಾಗಿರುತ್ತವೆ, ಇವೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮುಂದೆ ಹೋಗುವ ಮುನ್ನ ನಿಮ್ಮ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ವಿಡಿಯೋದ ಒಂದು ಸಂಕ್ಷಿಪ್ತ ಸಾರಾಂಶವನ್ನು ಅಂದರೆ ಸಮ್ಮರಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದು ನಮ್ಮ ಹೊಸ ಆರಂಭದ ಒಂದು ಭಾಗವಾಗಿದೆ. ಇದರ ತಕ್ಷಣವೇ ನೀವು ಎಲ್ಲಾ ವಿಷಯಗಳ ವಿವರವಾದ ಮತ್ತು ದಿನಾಂಕವಾರು ವಿಶ್ಲೇಷಣೆಯನ್ನು ಪಡೆಯುತ್ತೀರಿ. ಈ ಸಾಪ್ತಾಹಿಕ ರಾಶಿ ಭವಿಷ್ಯದ ಪ್ರಕಾರ ಆಗಸ್ಟ್ 26 ಮತ್ತು 27ರ ಸಮಯವು ನಿಮಗೆ ಕಾಷನ್ ಪೀರಿಯಡ್ ಆಗಿರುತ್ತದೆ. ಅಲ್ಲಿ ಚಂದ್ರನು ಮಕರ ರಾಶಿಯಲ್ಲಿರುವುದರಿಂದ ಮಾನಸಿಕ ಗೊಂದಲಗಳು ಮತ್ತು ಮೂಡ್ ಸ್ವಿಂಗ್ಸ್ ಬರಬಹುದು. ಆದ್ದರಿಂದ ದೊಡ್ಡ ನಿರ್ಧಾರಗಳನ್ನು ಮುಂದೂಡಿ. ಇದರ ನಂತರ 27ರ ಮಧ್ಯಾಹ್ನದಿಂದ ಆಗಸ್ಟ್ 28ರ ನಡುವಿನ ಸಮಯ ಬಹಳ ಅನುಕೂಲಕರವಾಗಿರುತ್ತದೆ. ಇದರಲ್ಲಿ 28ನೇ ತಾರೀಕಿನ ಮಧ್ಯಾಹ್ನ 2:30ರಿಂದ ರಾತ್ರಿ 9 ಗಂಟೆವರೆಗಿನ ಗೋಲ್ಡನ್ ವಿಂಡೋ ಡೀಲ್ ಫೈನಲ್ ಮಾಡಲು ಅತ್ಯುತ್ತಮವಾಗಿದೆ. 12ನೇ ಭಾವದ ಶುಕ್ರನ ಕಾರಣದಿಂದಾಗಿ ದೈಹಿಕ ಆಯಾಸ ಮತ್ತು ಖರ್ಚುಗಳು ಹೆಚ್ಚಾಗಿದ್ದರೂ 11ನೇ ಭಾವದಲ್ಲಿ ಸೂರ್ಯ ಮತ್ತು ಕೇತುವಿನ ಸ್ಥಾನದಿಂದಾಗಿ ಕ್ಯಾಶ್ ಫ್ಲೋ ಮತ್ತು ಆದಾಯದ ಹೊಸ ಮೂಲಗಳು ಬಲವಾಗಿರುತ್ತವೆ. ವೃತ್ತಿ ಕ್ಷೇತ್ರದಲ್ಲಿ ವಕ್ರಶನಿಯ ಪ್ರಭಾವದಿಂದ ಶತ್ರುಹಂತ ಯೋಗ ನಿರ್ಮಾಣವಾಗಲಿದ್ದು ಆಫೀಸ್ ಪಾಲಿಟಿಕ್ಸ್ ನಡುವೆಯೂ ಜಯ ನಿಮ್ಮದಾಗುತ್ತದೆ ಮತ್ತು ವ್ಯಾಪಾರದಲ್ಲಿ ಫುಡ್ ಅಥವಾ ಬೇಕರಿ ವಲಯದಿಂದ ಉತ್ತಮ ಲಾಭ ಸಿಗುತ್ತದೆ. ಇದಲ್ಲದೆ ಆಗಸ್ಟ್ 29 ಮತ್ತು 29ರಿಂದ 31ರ ಅವಧಿಯಲ್ಲಿ ಶುಕ್ರ, ಬುಧ ಮತ್ತು ಸೂರ್ಯರು ವರ್ಗೋತ್ತಮರಾಗಿರುವುದರಿಂದ ಕಾನೂನು ವಿಷಯಗಳಲ್ಲಿ ವಿಜಯ, ವಿದೇಶಿ ಪ್ರಯಾಣದ ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ಲಭಿಸುತ್ತದೆ. ಜೊತೆಗೆ ಕೌಟುಂಬಿಕ ಸಂಬಂಧಗಳು ಮತ್ತು ವಿವಾಹದ ಮಾತುಕತೆಗಳ ನಡುವೆ ಎಚ್ಚರಿಕೆ ಮತ್ತು ದೇವಗುರು ಬೃಹಸ್ಪತಿಯ ಪರಿಹಾರಗಳಿಂದ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಬಹುದು. ಈಗ ನಿಮ್ಮ ಜಾತಕದಲ್ಲಿ ನಡೆಯುತ್ತಿರುವ ಅತ್ಯಂತ ಮಹತ್ವದ ವಿರೋಧಾಭಾಸ ಅಥವಾ ಪ್ಯಾರಡಾಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ನಿಮ್ಮ ಲಗ್ನಾಧಿಪತಿಯಾದ ಅಂದರೆ ನಿಮ್ಮ ರೂಲಿಂಗ್ ಪ್ಲಾನೆಟ್ ಆದ ಶುಕ್ರನು ಪ್ರಸ್ತುತ 12ನೇ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದರ ಜೊತೆಗೆ ವಕ್ರಶನಿಯ ದೃಷ್ಟಿಯೂ ಅದರ ಮೇಲೆ ಬೀಳುತ್ತಿದೆ. ಜನ್ಮ ಕುಂಡಲಿಯಲ್ಲಿ 12ನೇ ಭಾವವು ಖರ್ಚು, ಆಸ್ಪತ್ರೆ ಮತ್ತು ದೈಹಿಕ ಶಕ್ತಿಯ ಕ್ಷಯವನ್ನು ಸೂಚಿಸುತ್ತದೆ. ಇದರ ನೇರ ಪ್ರಭಾವ ನಿಮ್ಮ ಫಿಸಿಕಲ್ ಬ್ಯಾಟರಿಯ ಮೇಲೆ ಬೀಳುತ್ತಿದೆ. ಅದು ಈ ಸಮಯದಲ್ಲಿ ಸಾಕಷ್ಟು ಲೋ ಅನಿಸುತ್ತಿರಬಹುದು. ಹೆಚ್ಚು ಶ್ರಮವಿಲ್ಲದೆಯೂ ದೇಹದಲ್ಲಿ ಆಯಾಸದ ಅನುಭವವಾಗಬಹುದು. ಕಾಲುಗಳಲ್ಲಿ, ವಿಶೇಷವಾಗಿ ಮೊಣಕಾಲು ಮತ್ತು ಹಿಮ್ಮಡಿಗಳಲ್ಲಿ ನೋವಿನ ದೂರುಗಳಿರಬಹುದು. ಮನೆಯಲ್ಲಿ ಹಿರಿಯರಿದ್ದರೆ ಮತ್ತು ಅವರಿಗೆ ಮೊಣಕಾಲಿನ ತೊಂದರೆ ಇದ್ದರೆ ಅದನ್ನು ಖಂಡಿತ ನಿರ್ಲಕ್ಷಿಸಬೇಡಿ ಮತ್ತು ಸೂಕ್ತ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ಹೆಚ್ಚುವರಿಯಾಗಿ ಇದು ಹಬ್ಬದ ಸಮಯವಾದ್ದರಿಂದ ಬೆಂಕಿ, ಪಟಾಕಿ ಅಥವಾ ಚರ್ಮದ ಉರಿ ಮತ್ತು ಇರುವೆ ಕಡಿತದಂತಹ ಸಣ್ಣ ಪುಟ್ಟ ಅಪಘಾತಗಳ ಬಗ್ಗೆಯೂ ನೀವು ಎಚ್ಚರಿಕೆ ವಹಿಸಬೇಕು. ಆದರೆ ಈ ಪರಿಸ್ಥಿತಿಯ ಮತ್ತೊಂದು ಸಕಾರಾತ್ಮಕ ಅಂಶವೂ ಇದೆ. ಇದೇ ಲಗ್ನಾಧಿಪತಿ ಶುಕ್ರನು ಆಗಸ್ಟ್ 25ರಂದು ಚಿತ್ತಾ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ. ಚಿತ್ತಾ ನಕ್ಷತ್ರದ ಅಧಿಪತಿ ಮಂಗಳ ಮತ್ತು ಮಂಗಳನು ನಿಮ್ಮ ಜಾತಕದಲ್ಲಿ ಧನಭಾವವನ್ನು ಪ್ರತಿನಿಧಿಸುತ್ತಾನೆ. ನೀವು ದೈಹಿಕವಾಗಿ ಶಕ್ತಿಯ ಕೊರತೆಯನ್ನು ಅನುಭವಿಸುತ್ತಿದ್ದರೂ ಲಿಕ್ವಿಡ್ ಕ್ಯಾಶ್ ಅಥವಾ ಹಣದ ಹರಿವಿನಲ್ಲಿ ಯಾವುದೇ ಕೊರತೆಯಾಗುವುದಿಲ್ಲ ಎಂಬುದು ಅತ್ಯಂತ ಸ್ಪಷ್ಟವಾದ ಜ್ಯೋತಿಷ್ಯ ಸಮೀಕರಣವಾಗಿದೆ. ಹಣದ ಹರಿವು ಇದ್ದಕ್ಕಿದ್ದಂತೆ ನಿಮ್ಮತ್ತ ಆಕರ್ಷಿತವಾಗಲು ಪ್ರಾರಂಭಿಸುತ್ತದೆ. ಈ ಆರ್ಥಿಕ ಬೆಳವಣಿಗೆಯನ್ನು ನಿಮ್ಮ 11ನೇ ಭಾವವು ಸಂಪೂರ್ಣವಾಗಿ ಬೆಂಬಲಿಸುತ್ತಿದೆ. ನಿಮ್ಮ ಇನ್ಕಮ್ ಹೌಸ್ ಈ ಸಮಯದಲ್ಲಿ ತನ್ನ ಪೂರ್ಣ ಶಕ್ತಿಯಲ್ಲಿದೆ. ಅಲ್ಲಿ ಸೂರ್ಯನು ತನ್ನದೇ ಆದ ಸಿಂಹರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಅವರೊಂದಿಗೆ ಕೇತು ದೀರ್ಘಕಾಲದಿಂದ ನೆಲೆಸಿದ್ದಾನೆ ಮತ್ತು ಬುಧನು ಅಲ್ಲಿಯೇ ಗೋಚಾರ ಮಾಡುತ್ತಿದ್ದಾನೆ. 11ನೇ ಭಾವದಲ್ಲಿ ಸೂರ್ಯ ಮತ್ತು ಕೇತುವಿನಂತಹ ಕ್ರೂರ ಅಥವಾ ಉಗ್ರ ಗ್ರಹಗಳು ಕುಳಿತಾಗ ಅವು ಧನಲಾಭದ ಹೊಸ ಮತ್ತು ಬಲವಾದ ಮೂಲಗಳನ್ನು ಸೃಷ್ಟಿಸುತ್ತವೆ ಎಂಬುದು ಜ್ಯೋತಿಷ್ಯದ ಅಖಂಡ ತತ್ವವಾಗಿದೆ. ನಿಮಗಾಗಿ ಹೊಸ ಆದಾಯ ಮೂಲಗಳು
ಸೋರ್ಸಸ್ ಆಫ್ ಇನ್ಕಮ್ ಸೃಷ್ಟಿಯಾಗುವ ಸಂಪೂರ್ಣ ಸಾಧ್ಯತೆ ಇದೆ. ಆದರೆ ಈ ಹಣದ ಆಗಮನದೊಂದಿಗೆ ಒಂದು ದೊಡ್ಡ ಷರತ್ತು ಕೂಡ ಇದೆ. ಹಣ ಖಂಡಿತವಾಗಿಯೂ ನಿಮ್ಮ ಬಳಿಗೆ ಬರುತ್ತದೆ, ಆದರೆ ನಿಮ್ಮ ಖರ್ಚಿನ ಗ್ರಾಫ್ ಅದಕ್ಕಿಂತ ವೇಗವಾಗಿ ಮೇಲಿರುತ್ತದೆ. ಪ್ರಸ್ತುತ ನಿಮ್ಮ ಖರ್ಚುಗಳು ತುಂಬಾ ಹೆಚ್ಚಾಗಿವೆ, ವಿಶೇಷವಾಗಿ ಮನೆ ಅಲಂಕಾರ, ಚಿನ್ನದ ಬಣ್ಣದ ವಸ್ತುಗಳು, ಶೂಗಳು ಅಥವಾ ಹೊಳೆಯುವ ಮತ್ತು ದುಬಾರಿ ಬಟ್ಟೆಗಳ ಮೇಲೆ ನಿಮ್ಮ ಸಾಕಷ್ಟು ಹಣ ವ್ಯಯವಾಗಬಹುದು. ನೀವು ಏನೇ ಖರ್ಚು ಮಾಡಿದರೂ ಶಿಸ್ತಿನ ಬಡ್ಜೆಟ್ನ ಅಡಿಯಲ್ಲಿಯೇ ಮಾಡಿ ಎಂಬುದು ನನ್ನ ಸ್ಪಷ್ಟ ಸಲಹೆಯಾಗಿದೆ. ನೀವು ಗಮನಹರಿಸಬೇಕಾದ ಮತ್ತೊಂದು ಅತ್ಯಂತ ಸೂಕ್ಷ್ಮವಾದ ಜ್ಯೋತಿಷ್ಯ ಅಂಶ ಇಲ್ಲಿದೆ. ಲಗ್ನಾಧಿಪತಿಯು 12ನೇ ಭಾವದಲ್ಲಿರುವಾಗಲೆಲ್ಲ ವ್ಯಕ್ತಿಯೊಳಗೆ ಅಜ್ಞಾತ ಹತಾಶೆ, ಫ್ರಸ್ಟ್ರೇಷನ್ ಹುಟ್ಟಿಕೊಳ್ಳುತ್ತದೆ. ಇದನ್ನು ನಾನು ಜ್ಯೋತಿಷ್ಯ ಭಾಷೆಯಲ್ಲಿ ಕಾಲಿ ಜುಬಾನ್ ಅಂದರೆ ಕಪ್ಪು ನಾಲಿಗೆಯ ಪ್ರಭಾವ ಎಂದು ಕರೆಯುತ್ತೇನೆ. ಆಗಸ್ಟ್ 31ರವರೆಗೆ ನೀವು ಬಳಸುವ ಪದಗಳ ಬಗ್ಗೆ ತುಂಬಾ ಜಾಗರೂಕರಾಗಿರಬೇಕು. ನೀವು ಕೋಪದಲ್ಲಿ ಯಾರಿಗಾದರೂ ಏನಾದರೂ ನಕಾರಾತ್ಮಕವಾಗಿ ಹೇಳಿದರೆ ಅದೇ ನಕಾರಾತ್ಮಕ ಘಟನೆ ಅವರಿಗೆ ಸಂಭವಿಸುವ ಸಾಧ್ಯತೆ ಇದೆ ಮತ್ತು ಅಂತಿಮವಾಗಿ ಆ ಪರಿಸ್ಥಿತಿಯ ಸಂಪೂರ್ಣ ದೋಷ ನಿಮ್ಮ ಮೇಲೆ ಬರಬಹುದು. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಇಟ್ಟುಕೊಳ್ಳಿ ಮತ್ತು ಯಾರ ಬಗ್ಗೆಯೂ ನಕಾರಾತ್ಮಕ ಅಥವಾ ಕಠಿಣ ಮಾತುಗಳನ್ನು ಆಡುವುದನ್ನು ತಪ್ಪಿಸಿ. ಆಗಸ್ಟ್ 27ರ ಮಧ್ಯಾಹ್ನ 1:36 ನಂತರ ಗ್ರಹಗಳ ಸ್ಥಾನದಲ್ಲಿ ಅತ್ಯಂತ ಅನುಕೂಲಕರ ಬದಲಾವಣೆ ಉಂಟಾಗಲಿದೆ. ಈ ಸಮಯದಲ್ಲಿ ಕಳೆದ ತಕ್ಷಣ ನೀವು ಮಾನಸಿಕವಾಗಿ ಆಳವಾದ ನಿರಾಳತೆಯನ್ನು ಅನುಭವಿಸುವಿರಿ. ಚಂದ್ರನು ಮಕರ ರಾಶಿಯಿಂದ ಹೊರಬಂದು ನಿಮ್ಮ ಪಂಚಮ ಭಾವವಾದ ಕುಂಭ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ರಾಹು ಈಗಾಗಲೇ ವಿರಾಜಮಾನನಾಗಿದ್ದಾನೆ. ಜಾತಕದ 5ನೇ ಭಾವವು ನಮ್ಮ ಬುದ್ಧಿ, ನಮ್ಮ ವಿವೇಚನೆ, ಸಂತಾನ, ಶಿಕ್ಷಣ ಮತ್ತು ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳ ಭಾವವಾಗಿದೆ. 27ನೇ ತಾರೀಕಿನ ಮಧ್ಯಾಹ್ನದಿಂದ ಆಗಸ್ಟ್ 29ರ ರಾತ್ರಿಯವರೆಗಿನ ಸಮಯವು ನಿಮಗೆ ಸಂಪೂರ್ಣವಾಗಿ ಸೊಲ್ಯೂಷನ್ ಓರಿಯೆಂಟೆಡ್ ಆಗಿರುತ್ತದೆ. ಅಂದರೆ ಮಕ್ಕಳ ಶಿಕ್ಷಣದ ಬಗ್ಗೆ ಇರಬಹುದು ಅಥವಾ ನಿಮ್ಮ ಹಣಕಾಸು ಮತ್ತು ಹೂಡಿಕೆಗಳ ಬಗ್ಗೆ ಇರಬಹುದು. ಚಿಂತೆಗಳು ಸಹಜವಾಗಿ ಇದ್ದೇ ಇರುತ್ತದೆ, ಆದರೆ ಈ ಅವಧಿಯಲ್ಲಿ ನೀವು ಆ ಚಿಂತೆಗಳಿಗೆ ಹೆದರಿ ಸುಮ್ಮನೆ ಕೂರುವುದಿಲ್ಲ. ನಿಮ್ಮ ಭೌತಿಕ ಸಾಮರ್ಥ್ಯವು ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಅತ್ಯಂತ ಕ್ರಿಯೇಟಿವ್ ಆದ ಮತ್ತು ದೃಢವಾದ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಈ ಕ್ರಮದಲ್ಲಿ ನಿಮ್ಮ ಯೋಜನೆಗಳಿಗಾಗಿ ಈ ವಾರದ ಪ್ರಮುಖ ಮತ್ತು ಮಂಗಳಕರ ಸಮಯ ಅಥವಾ ಗೋಲ್ಡನ್ ಟೈಮ್ ಅನ್ನು ನೀವು ನಿಗದಿಪಡಿಸಬಹುದು. ಆಗಸ್ಟ್ 28ರ ಮಧ್ಯಾಹ್ನ 2:48 ರಾತ್ರಿ 9 ಗಂಟೆವರೆಗಿನ ಸಮಯ ಅತ್ಯಂತ ವಿಶಿಷ್ಟವಾಗಿದೆ. ಚಂದ್ರನು ಕುಂಭರಾಶಿಯಲ್ಲಿ ಸಂಚರಿಸುತ್ತಾ ವರ್ಗೋತ್ತಮ ಸ್ಥಿತಿಯಲ್ಲಿ ತಲುಪುವ ಕಾಲಮಿತಿ ಇದಾಗಿದೆ. ನಿಮ್ಮ ವ್ಯವಹಾರದಲ್ಲಿ ಸ್ಥಗಿತಗೊಂಡಿರುವ ಯಾವುದೇ ಡೀಲ್ ಫೈನಲ್ ಮಾಡಬೇಕಿದ್ದರೆ, ನಿಮ್ಮ ಹಿರಿಯರು ಅಥವಾ ಬಾಸ್ ಜೊತೆ ಯಾವುದಾದರೂ ಪ್ರಮುಖ ವಿಷಯದ ಬಗ್ಗೆ ಮೀಟಿಂಗ್ ಮಾಡಬೇಕಿದ್ದರೆ, ಹೊಸ ಅಗ್ರಿಮೆಂಟ್ ಅಥವಾ ಒಪ್ಪಂದಕ್ಕೆ ಸಹಿ ಹಾಕಬೇಕಿದ್ದರೆ ಅಥವಾ ಯಾವುದೇ ದೊಡ್ಡ ಮತ್ತು ಪ್ರಮುಖ ಖರೀದಿ ಮಾಡಬೇಕಿದ್ದರೆ ಈ ವಿಂಡೋ ನಿಮಗೆ ಅತ್ಯಂತ ಅನುಕೂಲಕರ ಮತ್ತು ಶುಭವಾಗಿದೆ. ಈ ಸಮಯದಲ್ಲಿ ಮಾಡಿದ ಕೆಲಸಗಳು ಮತ್ತು ತೆಗೆದುಕೊಂಡ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ದೀರ್ಘಕಾಲದ ಲಾಭವನ್ನು ನೀಡುತ್ತದೆ. ಈಗ ನಾವು ನಿಮ್ಮ ವೃತ್ತಿ ಜೀವನ ಮತ್ತು ಪ್ರೊಫೆಷನಲ್ ಲೈಫ್ ಅನ್ನು ವಿವರವಾಗಿ ಗಮನಿಸೋಣ. ಜಾತಕದ 10ನೇ ಭಾವವಾಗಿರುವ ನಿಮ್ಮ ಕರ್ಮ ಭಾವವು ಪ್ರಸ್ತುತ ದೇವಗುರು ಬೃಹಸ್ಪತಿಯ ಪ್ರಭಾವ ವಲಯದಲ್ಲಿದೆ. ನಿಮ್ಮ ಜಾತಕದಲ್ಲಿ ಗುರುವು 6ನೇ ಭಾವದ ಅಧಿಪತಿಯಾಗಿದ್ದಾನೆ. ಇದು ಹೋರಾಟ, ಉದ್ಯೋಗ ಮತ್ತು ರೋಗದ ಭಾವವಾಗಿದೆ. 6ನೇ ಭಾವದ ಅಧಿಪತಿ 10ನೇ ಭಾವದ ಮೇಲೆ ಪ್ರಭಾವ ಬೀರಿದಾಗ ಕೆಲಸದ ಸ್ಥಳದಲ್ಲಿ ವಿಶೇಷ ರೀತಿಯ ಒತ್ತಡ ಮತ್ತು ಜವಾಬ್ದಾರಿಯ ಹೊರೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಬ್ಯಾಂಕಿಂಗ್ ವಲಯ, HR, ಬೋಧನೆ, ಮ್ಯಾನೇಜ್ಮೆಂಟ್ ಅಥವಾ ಯಾವುದೇ ರೀತಿಯ ಕನ್ಸಲ್ಟೆನ್ಸಿಗೆ ಸಂಬಂಧಿಸಿದ ತುಲಾರಾಶಿಯ ಜನರು ಈ ಒತ್ತಡವನ್ನು ಸ್ಪಷ್ಟವಾಗಿ ಅನುಭವಿಸುತ್ತಿರಬಹುದು. ನಿಮ್ಮ ಜಾಬ್ ಪ್ರೊಫೈಲ್ ಅನ್ನು ನೀವು ಬದಲಾಯಿಸಿಕೊಳ್ಳಬೇಕು ಅಥವಾ ಆಫೀಸ್ನಲ್ಲಿ ಕೆಲಸದ ಒತ್ತಡವು ನಿಮ್ಮ ಸಾಮರ್ಥ್ಯವನ್ನು ಮೀರುತ್ತಿದೆ ಎಂದು ನಿಮಗೆ ಇದ್ದಕ್ಕಿದ್ದಂತೆ ಅನಿಸಬಹುದು. ಆದರೆ ಇಲ್ಲಿ ನೀವು ಸ್ವಲ್ಪವೂ ವಿಚಲಿತರಾಗುವ ಅಗತ್ಯವಿಲ್ಲ. ನಿಮ್ಮ ಜಾತಕದ 6ನೇ ಭಾವದಲ್ಲಿ ವಕ್ರ ಶನಿಯು ಬಲವಾಗಿ ಕುಳಿತಿದ್ದಾನೆ. ಇದನ್ನು ತುಲಾ ಲಗ್ನಕ್ಕೆ ಪರಮಯೋಗಕಾರಕ ಗ್ರಹವೆಂದು ಪರಿಗಣಿಸಲಾಗಿದೆ. ಈ ಶನಿದೇವನ 10ನೇ ದೃಷ್ಟಿಯು ನೇರವಾಗಿ ನಿಮ್ಮ ಕರ್ಮಭಾವದ ಮೇಲೆ ಬೀಳುತ್ತಿದೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಶತ್ರುಹಂತ ಯೋಗವನ್ನು ಸೃಷ್ಟಿಸುತ್ತದೆ. ಇದರ ನೇರ ಫಲಿತಾಂಶವೆಂದರೆ ನಿಮ್ಮ ಆಫೀಸ್ ಅಥವಾ ಕೆಲಸದ ಸ್ಥಳದಲ್ಲಿ ಎಷ್ಟೇ ರಾಜಕೀಯ ಅಥವಾ ಪಾಲಿಟಿಕ್ಸ್ ನಡೆಯುತ್ತಿದ್ದರೂ ಅಥವಾ ಯಾರಾದರೂ ನಿಮ್ಮ ವಿರುದ್ಧ ಎಷ್ಟೇ ಯೋಜನೆಗಳನ್ನು ರೂಪಿಸುತ್ತಿದ್ದರೂ ಅಂತಿಮ ವಿಜಯ ನಿಮ್ಮದೇ ಆಗಿರುತ್ತದೆ. ಶನಿಯ ಈ ಪ್ರಭಾವವು ನಿಮಗೆ ರಕ್ಷಣಾ ಕವಚವ ಒದಗಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೂಡ್ ಉತ್ತಮವಾಗಿರುತ್ತದೆ. ಸಹೋದ್ಯೋಗಿಯೊಬ್ಬರು ರಜೆಯಲ್ಲಿರುವ ಕಾರಣ ಅಥವಾ ನಿಮ್ಮ ಸ್ವಂತ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನಿಂದಾಗಿ ಆ ಕೆಲಸದ ಹೊರೆ
ಕ್ರಮೇಣ ಕಡಿಮೆಯಾಗಿ ಮತ್ತು ವ್ಯವಸ್ಥಿತವಾಗಿ ಕಾಣಲು ಪ್ರಾರಂಭಿಸುವುದು ಸಹ ಸಾಧ್ಯವಿದೆ. ನಿಮ್ಮ ಕೆರಿಯರ್ ಹೌಸ್ನಲ್ಲಿ ಇದ್ದಕ್ಕಿದ್ದಂತೆ ಬೋನಸ್, ಇನ್ಸೆಂಟಿವ್ ಅಥವಾ ವಿಶೇಷ ಗೌರವ ಪಡೆಯುವ ಸಾಧ್ಯತೆಗಳು ಬಲವಾಗಿ ರೂಪುಗೊಳ್ಳುತ್ತಿವೆ. ಸ್ವತಂತ್ರ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವ ಜನರಿಗೆ ಈ ಸಮಯವು ಅತ್ಯಂತ ಕಾರ್ಯನಿರತವಾಗಿರುತ್ತದೆ. ವಿಶೇಷವಾಗಿ ನೀವು ಸಿಹಿ ತಿಂಡಿಗಳು, ಫುಡ್ ಇಂಡಸ್ಟ್ರಿ ಅಥವಾ ಬೇಕರಿ ವ್ಯವಹಾರದೊಂದಿಗೆ ಸಂಪರ್ಕ ಹೊಂದಿದ್ದರೆ ನೀವು ಅತ್ಯಂತ ಅದ್ಭುತವಾದ ಮತ್ತು ಅನಿರೀಕ್ಷಿತ ಲಾಭವನ್ನು ಕಾಣಬಹುದು. ಆದರೆ ವ್ಯಾಪಾರ ದೃಷ್ಟಿಕೋನದಿಂದ ಗ್ರಹಗಳು ಒಂದು ದೊಡ್ಡ ಎಚ್ಚರಿಕೆಯನ್ನು ಸಹ ನಿರ್ದೇಶಿಸುತ್ತಿವೆ. ಪ್ರಸ್ತುತ ಗೋಚಾರವು ನೀವು ಮಾರುಕಟ್ಟೆ ಬೇಡಿಕೆ ಬಗ್ಗೆ ಅತಿಯಾದ ಉತ್ಸಾಹಕ್ಕೆ ಒಳಗಾಗಬಹುದು ಮತ್ತು ನಿಮ್ಮ ಇನ್ವೆಂಟರಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸರಕುಗಳು ತುಂಬಿಕೊಳ್ಳಬಹುದು ಎಂಬುದನ್ನು ಸೂಚಿಸುತ್ತಿದೆ. ನೀವು ಹೀಗೆ ಮಾಡಿದರೆ ನಿರೀಕ್ಷೆಗಿಂತ ಕಡಿಮೆ ಸೇಲ್ಸ್ ಆಗುವ ಕಾರಣ ನಿಮ್ಮ ದೊಡ್ಡ ಮೊತ್ತದ ಕ್ಯಾಶ್ ಫ್ಲೋ ಡೆಡ್ ಸ್ಟಾಕ್ ನಲ್ಲಿ ಸಿಲುಕಿಕೊಳ್ಳಬಹುದು. ಆದ್ದರಿಂದ ಮಾರುಕಟ್ಟೆಯ ನೈಜ ಬೇಡಿಕೆಯನ್ನು ಅಂದಾಜು ಮಾಡಿ ಮತ್ತು ನಿಮಗೆ ತಕ್ಷಣ ಎಷ್ಟು ಅಗತ್ಯವಿದೆಯೋ ಅಷ್ಟು ಸರಕುಗಳನ್ನು ಮಾತ್ರ ಖರೀದಿಸಿ ಎಂಬುದು ನನ್ನ ಸ್ಪಷ್ಟ ಸಲಹೆಯಾಗಿದೆ. ಈ ವಾರದ ಕೊನೆಯ ಹಂತ ಅಂದರೆ ಆಗಸ್ಟ್ 29, 30 ಮತ್ತು 31ರ ಸಮಯವು ನಿಮಗೆ ಅಭೂತಪೂರ್ವ ಯಶಸ್ಸಿನ ಸಮಯವೆಂದು ಸಾಬೀತಾಗಲಿದೆ. ಆಗಸ್ಟ್ 29ರ ರಾತ್ರಿ 9:38ಕ್ಕೆ ಚಂದ್ರನು ನಿಮ್ಮ 6ನೇ ಭಾವವಾದ ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಶನಿದೇವನು ಈಗಾಗಲೇ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾನೆ. ಈ ಗೋಚಾರವು ಕೋರ್ಟ್ ಕಚೇರಿ, ಕಾನೂನು ವಿಷಯಗಳಲ್ಲಿ ಅಥವಾ ದೀರ್ಘಕಾಲದ ಯಾವುದೇ ಹಳೆಯ ವಿವಾದಗಳಲ್ಲಿ ನಿಮಗೆ ಏಕಪಕ್ಷೀಯ ವಿಜಯವನ್ನು ತುಂಬಿಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ನಿಮ್ಮ ಯಾವುದೇ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಅಥವಾ ಸಾಲಕ್ಕೆ ಸಂಬಂಧಿಸಿದ ಹಳೆಯ ಪ್ರಕರಣವಿದ್ದರೆ ಅದು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬಗೆಹರಿಯುವಂತೆ ತೋರುತ್ತದೆ. ಆದರೆ ಈ ವಾರದ ಅತಿ ದೊಡ್ಡ ಮತ್ತು ಶಕ್ತಿಶಾಲಿ ಜ್ಯೋತಿಷ್ಯ ಬದಲಾವಣೆಯು ಆಗಸ್ಟ್ 29ರ ಬೆಳಿಗ್ಗೆಯಿಂದ ಪ್ರಾರಂಭವಾಗುತ್ತದೆ. ಬೆಳಗ್ಗೆ 10:35ಕ್ಕೆ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಕನ್ಯಾ ರಾಶಿಯಲ್ಲಿ ವರ್ಗೋತ್ತಮ ಸ್ಥಿತಿಯನ್ನು ಪಡೆಯುತ್ತಾನೆ. ಇದರ ನಂತರ ಮಧ್ಯಾಹ್ನ 12:01ಕ್ಕೆ ಬುಧನು ಸಿಂಹ ರಾಶಿಯಲ್ಲಿ ವರ್ಗೋತ್ತಮನಾಗುತ್ತಾನೆ ಮತ್ತು ಈ ಪ್ರಕ್ರಿಯೆ ಇಲ್ಲಿಯೇ ನಿಲ್ಲುವುದಿಲ್ಲ. ಬದಲಿಗೆ ಆಗಸ್ಟ್ 31ರ ಬೆಳಿಗ್ಗೆ 9:59ಕ್ಕೆ ಸೂರ್ಯನು ವರ್ಗೋತ್ತಮ ಸ್ಥಿತಿಗೆ ಬರುತ್ತಾನೆ. ಜ್ಯೋತಿಷ್ಯದಲ್ಲಿ ಯಾವುದೇ ಗ್ರಹವು ವರ್ಗೋತ್ತಮವಾಗುವುದು ಅಂದರೆ ಜನ್ಮ ಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡರಲ್ಲೂ ಒಂದೇ ರಾಶಿಯಲ್ಲಿರುವುದು ಆ ಗ್ರಹವನ್ನು ಅಜೇಯ ಮತ್ತು ಅತ್ಯಂತ ಬಲಶಾಲಿಯನ್ನಾಗಿ ಮಾಡುತ್ತದೆ. ನಿಮ್ಮ ಲಗ್ನಾಧಿಪತಿ ಶುಕ್ರ, ನಿಮ್ಮ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ ಬುಧ ಮತ್ತು ನಿಮ್ಮ ಲಾಭಾಧಿಪತಿ ಸೂರ್ಯ, ಈ 3 ಪ್ರಮುಖ ಗ್ರಹಗಳು ಒಟ್ಟಾಗಿ ತಮ್ಮ ಪೂರ್ಣ ಶಕ್ತಿ ಮತ್ತು ಸಾಮರ್ಥ್ಯದಲ್ಲಿ ಬಂದಾಗ ನಿಮ್ಮ ಜೀವನದಲ್ಲಿ ಯಾವ ಮಟ್ಟದ ಸಕಾರಾತ್ಮಕತೆ ಬರುತ್ತದೆ ಎಂಬುದನ್ನು ನೀವೇ ಯೋಚಿಸಿ. ಈ ದೀರ್ಘಕಾಲದಿಂದ ವಿದೇಶಕ್ಕೆ ಹೋಗಲು ನಿಮ್ಮ ವೀಸಕ್ಕಾಗಿ ಕಾಯುತ್ತಿದ್ದರೆ ಅಥವಾ ಯಾವುದೇ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸಲು ಪ್ರಯತ್ನಿಸುತ್ತಿದ್ದರೆ ಈ ಸಮಯವು ನಿಮಗೆ ವಿದೇಶಿ ಪ್ರಯಾಣ ಮತ್ತು ವೃತ್ತಿ ವಿಸ್ತರಣೆಯ ಅತ್ಯಂತ ಬಲವಾದ ಮತ್ತು ನಿಖರವಾದ ಯೋಗವನ್ನು ಮಾಡುತ್ತಿದೆ. ಇಲ್ಲಿಯವರೆಗೆ ನಿರುದ್ಯೋಗಿಗಳಾಗಿದ್ದವರಿಗೆ ಅಥವಾ ವೃತ್ತಿ ಜೀವನದಲ್ಲಿ ಬ್ರೇಕ್ ಎದುರಿಸುತ್ತಿರುವವರಿಗೆ ಸೂರ್ಯ ಮತ್ತು ಬುಧರ ಈ ಜಂಟಿ ವರ್ಗೋತ್ತಮ ಸ್ಥಿತಿಯು ಉದ್ಯೋಗದ ಹೊಸ ಸ್ಥಿರ ಮತ್ತು ಅತ್ಯುತ್ತಮ ಅವಕಾಶಗಳನ್ನು ತರುತ್ತದೆ. ಆಗಸ್ಟ್ 26 ಮತ್ತು 27ರ ಎಲ್ಲ ಮಾನಸಿಕ ಗೊಂದಲಗಳು ಮತ್ತು ಒತ್ತಡಗಳು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ ಮತ್ತು ನೀವು ಅತ್ಯಂತ ಶಕ್ತಿಶಾಲಿ, ಆತ್ಮವಿಶ್ವಾಸ ಭರಿತ ಮತ್ತು ಯಶಸ್ವಿ ವಲಯವನ್ನು ಪ್ರವೇಶಿಸುತ್ತೀರಿ. ಈಗ ನಾವು ನಿಮ್ಮ ಕೌಟುಂಬಿಕ ಸಂಬಂಧಗಳು ಮತ್ತು ಲವ್ ಲೈಫ್ ಅನ್ನು ವಿಶ್ಲೇಷಿಸುತ್ತೇವೆ. ಪ್ರಸ್ತುತ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ವಿವಾಹ ಮತ್ತು ಮಂಗಳ ಕಾರ್ಯಗಳ ಬಗ್ಗೆ ಅತ್ಯಂತ ಸಕಾರಾತ್ಮಕ ಚರ್ಚೆಗಳು ನಡೆಯಬಹುದು. ತುಲಾ ರಾಶಿಯ ಅನೇಕರಿಗೆ ವಿವಾಹ ಪ್ರಸ್ತಾಪಗಳು ನಿಶ್ಚಯವಾಗುವ ಸಂಪೂರ್ಣ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ನೀವು ಇದ್ದಕ್ಕಿದ್ದಂತೆ ಮದುವೆಯ ಸಿದ್ಧತೆಗಳು ಮತ್ತು ಶಾಪಿಂಗ್ನಲ್ಲಿ ಸಾಕಷ್ಟು ನಿರತರಾಗಬಹುದು. ಕುಟುಂಬದೊಂದಿಗೆ ಹತ್ತಿರದ ಸಂಬಂಧಿಯೊಬ್ಬರ ವಿವಾಹ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯಬಹುದು. ಈಗಾಗಲೇ ಪ್ರೇಮ ಸಂಬಂಧದಲ್ಲಿ ಅಂದರೆ ಲವ್ ರಿಲೇಶನ್ಶಿಪ್ ಇರುವವರೆಗೆ ಈ ಅವಧಿಯು ಸಾಕಷ್ಟು ಶಾಂತಿಯುತ ಮತ್ತು ಸ್ಥಿರವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ಅತಿಯಾದ ಆಡಂಬರ ಅಥವಾ ಅತಿ ರೊಮ್ಯಾನ್ಸ್ ಇಲ್ಲದಿರಬಹುದು, ಆದರೆ ಯಾವುದೇ ರೀತಿಯ ದೊಡ್ಡ ವಿವಾದ ಅಥವಾ ಭಿನ್ನಾಭಿಪ್ರಾಯವೂ ಉದ್ಭವಿಸುವುದಿಲ್ಲ. ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಮತ್ತು ಪರಸ್ಪರ ಸಣ್ಣ ಉಡುಗೊರೆಯನ್ನು ನೀಡುವ ಮೂಲಕ ಸಂಬಂಧದಲ್ಲಿ ತಾಜಾತನವನ್ನು ಕಾಪಾಡಿಕೊಳ್ಳಬಹುದು. ವ್ಯವಹಾರದಲ್ಲಿರುವವರು ತಮ್ಮ ಜೀವನ ಸಂಗಾತಿ, ಪಾಲುದಾರ ಅಥವಾ ಯಾವುದೇ ಮಹಿಳಾ ಸ್ನೇಹಿತೆಯ ಸಂಪರ್ಕದಿಂದ ಅತ್ಯಂತ ಲಾಭದಾಯಕ ಬಿಸಿನೆಸ್ ಡೀಲ್ ಅನ್ನು ಪಡೆಯಬಹುದು ಎಂಬ ಅತ್ಯಂತ ಆಸಕ್ತಿದಾಯಕ ಜ್ಯೋತಿಷ್ಯ ಯೋಗವು ನಿರ್ಮಾಣವಾಗುತ್ತಿದೆ. ಇದಕ್ಕೆ ವ್ಯತಿರಿಕ್ತವಾಗಿ
ಯಾರು ಸಿಂಗಲ್ ಆಗಿದ್ದಾರೋ ಮತ್ತು ಈ ದಿನಗಳಲ್ಲಿ ಯಾವುದೇ ವಿಶೇಷ ವ್ಯಕ್ತಿಯ ಮುಂದೆ ತಮ್ಮ ಪ್ರೇಮ ಪ್ರಸ್ತಾಪ ಅಥವಾ ಪ್ರಪೋಸಲ್ ಇಡುವ ಬಗ್ಗೆ ಯೋಚಿಸುತ್ತಿದ್ದಾರೋ ಅವರನ್ನು ನಾನು ಅತ್ಯಂತ ಗಂಭೀರವಾಗಿ ಎಚ್ಚರಿಸಲು ಬಯಸುತ್ತೇನೆ. ಪ್ರಸ್ತಾಪವನ್ನು ಮಾಡುವ ಮೊದಲು ಎದುರಿಗಿರುವ ವ್ಯಕ್ತಿಯ ಮಾನಸಿಕ ಸ್ಥಿತಿ ಮತ್ತು ಅವರ ಮೂಡನ್ನು ಅತ್ಯಂತ ಸೂಕ್ಷ್ಮವಾಗಿ ಮೌಲ್ಯಮಾಪನ ಮಾಡಿ. ಅವರ ಕಡೆಯಿಂದ ನಿಮಗೆ ಯಾವುದೇ ಸ್ಪಷ್ಟ ಮತ್ತು ಸಕಾರಾತ್ಮಕ ಸಂಕೇತ ಸಿಗದಿದ್ದರೆ ಸದ್ಯಕ್ಕೆ ನಿಮ್ಮ ಪ್ರಪೋಸಲ್ ಅನ್ನು ಸ್ವಲ್ಪ ಸಮಯದವರೆಗೆ ತಡೆ ಹಿಡಿಯುವುದು ಸೂಕ್ತ. ಆತುರದಲ್ಲಿ ತೆಗೆದುಕೊಂಡ ಇಂತಹ ನಿರ್ಧಾರವು ನಿಮ್ಮನ್ನು ಎದುರಿನವರ ತೀವ್ರ ಕೋಪಕ್ಕೆ ಗುರಿಯಾಗಿಸಬಹುದು ಮತ್ತು ಪರಿಸ್ಥಿತಿ ತುಂಬಾ ಹದಗೆಡುವ ಸಾಧ್ಯತೆಯೂ ಇದೆ ಎಂದು ಗ್ರಹಗಳ ಸ್ಥಾನವು ಸೂಚಿಸುತ್ತದೆ. ಕೌಟುಂಬಿಕ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಲು ದೇವಗುರು ಬೃಹಸ್ಪತಿಯ ಅತ್ಯಂತ ಸಿದ್ಧಿ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಇದು ರಕ್ಷಾಬಂಧನದ ಪವಿತ್ರ ಸಮಯವಾಗಿರುವುದರಿಂದ ಮತ್ತು ಬೃಹಸ್ಪತಿಯು ದೇವತೆಗಳ ಗುರುವಾಗಿದ್ದರಿಂದ ಸಂಬಂಧಗಳಲ್ಲಿ ಗೌರವ, ತಿಳುವಳಿಕೆ ಮತ್ತು ಪಾವಿತ್ರತೆಯ ಕಾರಕ ಎಂದು ಪರಿಗಣಿಸಲಾಗಿದೆ. ನೀವು ನಿಮ್ಮ ಸಹೋದರರಿಗೆ ಉಡುಗೊರೆಯನ್ನು ನೀಡುವಾಗ ಅಥವಾ ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿ ಕಟ್ಟುವಾಗ ಅಥವಾ ನೀವು ಯಾವುದೇ ಸ್ನೇಹಿತ ಅಥವಾ ಸಂಬಂಧಿಗೆ ಯಾವುದೇ ಉಡುಗೊರೆಯನ್ನು ನೀಡುವಾಗ ಅದನ್ನು ಕೇವಲ ಭೌತಿಕ ವಸ್ತು ಎಂದು ಪರಿಗಣಿಸಿ ನೀಡಬೇಡಿ. ಆ ಉಡುಗೊರೆಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ ಮತ್ತು ನಿಮ್ಮ ಈ ಸಂಬಂಧವು ಯಾವಾಗಲೂ ಮಧುರ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ ಎಂದು ಮನಸ್ಸಿನಲ್ಲಿ ಸಂಪೂರ್ಣ ಏಕಾಗ್ರತೆಯಿಂದ ಸಂಕಲ್ಪ ಮಾಡಿ. ಇದರ ನಂತರ ದೇವಗುರು ಬೃಹಸ್ಪತಿಯ ವೈದಿಕ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅನ್ನು ಕನಿಷ್ಠ 108 ಬಾರಿ ಜಪಿಸಿ. ಮಂತ್ರಗಳ ಧ್ವನಿ ಶಕ್ತಿಯಿಂದ ಆ ಉಡುಗೊರೆಯು ಸಂಪೂರ್ಣವಾಗಿ ಶಕ್ತಿಯುತ ಆಗಿರುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಪ್ಲಾಟೋನಿಕ್ ಸಂಬಂಧಗಳಲ್ಲಿ ಯಾವುದೇ ಹಳೆಯ ಕಹಿ ಅಥವಾ ತಪ್ಪು ಗ್ರಹಿಕೆಗಳಿದ್ದರೆ ಅದು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಆದಾಗ್ಯೂ ಈ ನಿರ್ದಿಷ್ಟ ಪರಿಹಾರವು ಕೇವಲ ಕೌಟುಂಬಿಕ ಮತ್ತು ಸ್ನೇಹಪರ ಸಂಬಂಧಗಳಿಗೆ ಮಾತ್ರ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಗಂಡ ಹೆಂಡತಿ ಅಥವಾ ಪ್ರೇಮಿಗಳು ಇದನ್ನು ತಮ್ಮ ನಡುವೆ ಮಾಡಬಾರದು. ತುಲಾ ರಾಶಿಯ ಅಡಿಯಲ್ಲಿ ಚಿತ್ತ, ಸ್ವಾತಿ ಮತ್ತು ವಿಶಾಖ ಎಂಬ 3 ನಕ್ಷತ್ರಗಳು ಬರುತ್ತವೆ. ನಿಮ್ಮ ಜನ್ಮ ನಕ್ಷತ್ರದ ಆಧಾರದ ಮೇಲೆ ಈ ವಾರ ನೀವು ಯಾವ ನಿರ್ದಿಷ್ಟ ಕ್ಷೇತ್ರಗಳತ್ತ ಗಮನ ಹರಿಸಬೇಕು ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಜನನವು ಚಿತ್ರ ನಕ್ಷತ್ರದಲ್ಲಿ ಆಗಿದ್ದರೆ ಆಗಸ್ಟ್ 25ರಿಂದ ಶುಕ್ರನು ನಿಮ್ಮ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ನೀವು ಅತ್ಯಂತ ಶಿಸ್ತಿನಿಂದ ಮತ್ತು ಕೇರ್ಫುಲ್ ಆಗಿರಬೇಕು. ಆಹಾರ ಮತ್ತು ದಿನಚರಿಯಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬೇಡಿ. ಆದಾಗ್ಯೂ ಆರೋಗ್ಯದ ಮುಂಭಾಗದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದರ ಜೊತೆಗೆ ಹಣ ಮತ್ತು ವ್ಯಾಪಾರದ ವಿಷಯಗಳಲ್ಲಿ ನಿಮ್ಮ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ನೀವು ಆರ್ಥಿಕವಾಗಿ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸುವಿರಿ. ನಿಮ್ಮ ಜನನವು ಸ್ವಾತಿ ನಕ್ಷತ್ರದಲ್ಲಿ ಆಗಿದ್ದರೆ ನಿಮಗೆ ಕೌಟುಂಬಿಕ ಮತ್ತು ಮನದ ಸಂತೋಷದ ಮಟ್ಟವು ಅತ್ಯುತ್ತಮವಾಗಿರುತ್ತದೆ. ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರಿಂದ ನಿಮಗೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ದೊರೆಯುತ್ತದೆ. ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಆದರೆ ನೀವು ಹಣಕಾಸಿನ ವಹಿವಾಟುಗಳು ಅಥವಾ ಯಾವುದೇ ರೀತಿಯ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಗಳಲ್ಲಿ ಹೈ ಅಲರ್ಟ್ ಆಗಿರಬೇಕು. ಹಣದ ವಿಷಯದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ವ್ಯಾಪಾರ ಕಾರ್ಯಗಳಲ್ಲಿ ಕೆಲವು ಹಠಾತ್ ಮತ್ತು ಅನಿರೀಕ್ಷಿತ ಅಡೆತಡೆಗಳು ಎದುರಾಗಬಹುದು ಮತ್ತು ಲವ್ ಲೈಫ್ ನಲ್ಲಿ ನೀವು ಅನಗತ್ಯ ವಾದಗಳು ಅಥವಾ ವಿತರ್ಕಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕಾಗುತ್ತದೆ. ಇಲ್ಲಿ ಮಂಗಳನ ಪ್ರಭಾವವು ನಿಮ್ಮನ್ನು ಸ್ವಲ್ಪ ಅಗ್ರೆಸಿವ್ ಮಾಡಬಹುದು. ಆದ್ದರಿಂದ ತಾಳ್ಮೆ ಕಾಪಾಡಿಕೊಳ್ಳಿ. ನಿಮ್ಮ ಜನನವು ವಿಶಾಖ ನಕ್ಷತ್ರದಲ್ಲಿ ಆಗಿದ್ದರೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ನಿಮಗೆ ಈ ವಾರವು ಒಟ್ಟಾರೆಯಾಗಿ ಅತ್ಯಂತ ಸುರಕ್ಷಿತ ಮತ್ತು ಸಮತೋಲಿತವಾಗಿದೆ. ನಿಮ್ಮ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ನೀವು ಸ್ಥಿರ ಮತ್ತು ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಆರೋಗ್ಯದ ದೃಷ್ಟಿಯಿಂದಲೂ ಯಾವುದೇ ದೊಡ್ಡ ಸಮಸ್ಯೆ ಕಂಡುಬರುವುದಿಲ್ಲ ಮತ್ತು ನಿಮ್ಮ ಲವ್ ಲೈಫ್ ಕೂಡ ಬಹಳ ಸ್ಮೂತ್ ಆಗಿ ಮತ್ತು ಶಾಂತಿಯುತವಾಗಿ ಸಾಗುತ್ತದೆ. ನೀವು ಅನಗತ್ಯ ಚಿಂತೆಗಳನ್ನು ಬಿಟ್ಟು ಕೇವಲ ನಿಮ್ಮ ನಿಗದಿತ ಗುರುಗಳು ಮತ್ತು ನಿಮ್ಮ ಶ್ರಮದ ಮೇಲೆ ಫೋಕಸ್ ಮಾಡಬೇಕು. ನಾವು ಗ್ರಹಗಳ ಈ ಎಲ್ಲಾ ಶಕ್ತಿಗಳನ್ನು ಮತ್ತು ಭವಿಷ್ಯವಾಣಿಗಳನ್ನು ಟ್ಯಾರೋ ಕಾರ್ಡ್ಗಳ ಮೂಲಕವೂ ವಿಶ್ಲೇಷಿಸಿದರೆ ನಿಮಗಾಗಿ ಹೊರಹೊಮ್ಮುತ್ತಿರುವ ಶಕ್ತಿಯನ್ನು ದಿ ಹೈರೋಪೆಂಟ್ಸ್ ಮತ್ತು ನೈಟ್ ಆಫ್ ಪೆಂಟಕಲ್ಸ್ ಕಾರ್ಡ್ಗಳು ಪ್ರತಿನಿಧಿಸುತ್ತಿವೆ. ಈ 2 ಕಾರ್ಡ್ಗಳ ಅತ್ಯಂತ ಸ್ಪಷ್ಟ ಮತ್ತು ಅಖಂಡ ಸಂದೇಶವೆಂದರೆ ನಿರಂತರ ಮತ್ತು ನಿಲ್ಲದ ಕಠಿಣ ಪರಿಶ್ರಮ. ಈ ವಾರ ಹಲವಾರು ಬಾರಿ ಮಾನಸಿಕ ಆಯಾಸದಿಂದಾಗಿ ನೀವು ಯಾವುದಾದರೂ ಪ್ರಾಜೆಕ್ಟ್ ಅಥವಾ ಕೆಲಸದಲ್ಲಿ ಬಹಳ ದಿನಗಳಿಂದ ಹೆಣಗಾಡುತ್ತಿದ್ದೀರಿ ಮತ್ತು ಈಗ ಅದನ್ನು ಮಧ್ಯದಲ್ಲಿಯೇ ಬಿಡಬೇಕು ಎಂದು ನಿಮಗೆ ಅನಿಸಬಹುದು.
ಆದರೆ ಗ್ರಹಗಳು ಮತ್ತು ಟ್ಯಾರೋನ ಶಕ್ತಿಯು ಆ ಕೆಲಸವನ್ನು ಖಂಡಿತವಾಗಿಯೂ ಕೈಬಿಡಬಾರದು ಎಂದು ಸ್ಪಷ್ಟವಾಗಿ ನಿರ್ದೇಶಿಸುತ್ತಿದೆ. ಯಾವುದೇ ರೀತಿಯ ಶಾರ್ಟ್ಕಟ್ ತೆಗೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ, ಇಲ್ಲದಿದ್ದರೆ ನೀವು ಖಂಡಿತವಾಗಿಯೂ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಈ ನಿರಂತರ ಪರಿಶ್ರಮ, ತಾಳ್ಮೆ ಮತ್ತು ಸಮರ್ಪಣಾ ಮನೋಭಾವವು ಮುಂಬರುವ ದಿನಗಳಲ್ಲಿ ನಿಮಗೆ ಶಾಶ್ವತ ಮತ್ತು ದೃಢವಾದ ಯಶಸ್ಸನ್ನು ನೀಡುತ್ತದೆ. ಇದರೊಂದಿಗೆ ಈ ವಾರ ನಿಮಗೆ ಪೂರ್ವ ದಿಕ್ಕಿನ ಕಡೆಗೆ ಯಾವುದೇ ಪ್ರಯಾಣ ಮಾಡುವ ಅವಕಾಶ ಸಿಕ್ಕರೆ ಆ ಅವಕಾಶವನ್ನು ಖಂಡಿತ ಕಳೆದುಕೊಳ್ಳಬೇಡಿ. ಆ ಪ್ರಯಾಣವು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ದೃಷ್ಟಿಕೋನದಿಂದ ಅತ್ಯಂತ ಲಾಭದಾಯಕವೆಂದು ಸಾಬೀತಾಗಲಿದೆ. ಈ ಗೋಚಾರ ಕಾಲದ ನಕಾರಾತ್ಮಕ ಶಕ್ತಿಗಳನ್ನು ಶಾಂತಗೊಳಿಸಲು ಮತ್ತು ನಿಮ್ಮ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ನೀವು ಕೆಲವು ಅತ್ಯಂತ ನಿಖರವಾದ ವೈದಿಕ ಪರಿಹಾರಗಳನ್ನು ಮಾಡಬೇಕು. ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು 12ನೇ ಭಾವದಲ್ಲಿರುವುದರಿಂದ ಇದು ಆಸ್ಪತ್ರೆ ಮತ್ತು ಖರ್ಚಿನ ಭಾವವಾಗಿದೆ. ಅನಾರೋಗ್ಯ ಅಥವಾ ದೈಹಿಕ ತೊಂದರೆಯಿಂದಾಗಿ ನೀವು ಆಸ್ಪತ್ರೆಗೆ ಅಲೆಯಬಾರದು ಎಂದು ನೀವು ಖಚಿತಪಡಿಸಿಕೊಳ್ಳಲು ಬಯಸಿದರೆ ನಿಮ್ಮ ಕರ್ಮಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತದೆ. ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಮತ್ತು ಅಲ್ಲಿ ನಿಮ್ಮ ಇಚ್ಛೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡ ಮತ್ತು ನಿರ್ಗತಿಕ ರೋಗಿಗಳಿಗೆ ತಾಜಾ ಹಣ್ಣುಗಳು, ಅಗತ್ಯ ಔಷಧಗಳು ಅಥವಾ ಹಣವನ್ನು ದಾನ ಮಾಡಿ. ಶುಕ್ರನನ್ನು ಸಕಾರಾತ್ಮಕ ದಿಕ್ಕಿನತ್ತ ತಿರುಗಿಸಲು ಇದು ಅತ್ಯಂತ ಖಚಿತವಾದ ಮತ್ತು ದೊಡ್ಡ ಪರಿಹಾರವಾಗಿದೆ. ಇದರೊಂದಿಗೆ ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮಾತೆ ದುರ್ಗೆಯನ್ನು ವಿಧಿಬದ್ಧವಾಗಿ ಪೂಜಿಸಿ ಮತ್ತು ಶುಕ್ರದೇವನ ಸಿದ್ಧಿ ಮಂತ್ರವಾದ ಓಂ ಶುಂ ಶುಕ್ರಾಯ ನಮಃ ಅನ್ನು ಪ್ರತಿದಿನ ಜಪಿಸಿ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು ಈ ಅವಧಿಯಲ್ಲಿ ಮಂಗಳನ ಸಂಘರ್ಷದ ಪ್ರಭಾವವನ್ನು ಸ್ವಲ್ಪ ಹೆಚ್ಚು ಎದುರಿಸಬೇಕಾಗಬಹುದು. ಈ ಪ್ರಭಾವವನ್ನು ಶಾಂತಗೊಳಿಸಲು ನೀವು ಭಗವಾನ್ ಶ್ರೀ ಹನುಮಂತನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಮಂಗಳನ ಮಂತ್ರವಾದ ಓಂ ಅಂ ಅಂಗಾರಕಾಯ ನಮಃ ಅನ್ನು ನಿಯಮಿತವಾಗಿ ಜಪಿಸಿ. ಮಾನಸಿಕ ಶಾಂತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸಲು ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗ ಅಧ್ಯಯನವನ್ನು ಪಠಿಸುವುದು ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಭಗವಾನ್ ಶ್ರೀಕೃಷ್ಣನ ಅತ್ಯಂತ ಸುಂದರವಾದ ಮತ್ತು ಶಾಂತ ರೂಪವನ್ನು ನಿಮ್ಮ ಮೊಬೈಲ್ ಫೋನಿನ ವಾಲ್ಪೇಪರ್ ಆಗಿಯೂ ಇಟ್ಟುಕೊಳ್ಳಬಹುದು. ಇದು ನಿಮಗೆ ಪದೇ ಪದೇ ಸಕಾರಾತ್ಮಕ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಮತ್ತು ಕೊನೆಯದಾಗಿ ಜ್ಯೋತಿಷ್ಯದ ಅತ್ಯಂತ ಆಳವಾದ ಮತ್ತು ಗೋಲ್ಡನ್ ರೂಲ್ ಅನ್ನು ಯಾವಾಗಲೂ ನೆನಪಿಡಿ. ನಿಮ್ಮ ಚಂದ್ರ ರಾಶಿ ತುಲಾ ಆಗಿದ್ದರೆ ಮತ್ತು ಅದರೊಂದಿಗೆ ನಿಮ್ಮ ಲಗ್ನ ಮೇಷ, ಸಿಂಹ ಅಥವಾ ಧನುಸ್ಸಾಗಿದ್ದರೆ ಈ ಪ್ರಸ್ತುತ ಗೋಚಾರವು ನಿಮಗೆ ಯಾವುದೇ ಸಾಮಾನ್ಯ ಬದಲಾವಣೆಗಿಂತ ಹೆಚ್ಚಿನದಾಗಿ, ಅಂದರೆ ಬೆಲ್ಲದ ಜೊತೆಗೆ ತುಪ್ಪದಂತೆ ಸೋನೆಪೆ ಸುಹಾಗ ಇಮ್ಮಡಿ ಲಾಭ ಸಾಬೀತಾಗಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಅಭೂತಪೂರ್ವ, ತ್ವರಿತ ಮತ್ತು ಅತ್ಯಂತ ಅದ್ಭುತ ಫಲಿತಾಂಶಗಳನ್ನು ಕಾಣುವಿರಿ. ಇತರ ಎಲ್ಲಾ ಲಗ್ನಗಳ ಜನರಿಗೆ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ, ಆದರೆ ಅದರ ವೇಗ ಮತ್ತು ತೀವ್ರತೆಯು ಸ್ವಲ್ಪ ಸಾಮಾನ್ಯವಾಗಿರುತ್ತದೆ. ಆದ್ದರಿಂದ ಆಗಸ್ಟ್ 27 ಮತ್ತು 27ರ ಆರಂಭಿಕ ಮಾನಸಿಕ ಗೊಂದಲ ಮತ್ತು ಒತ್ತಡದಿಂದ ಸ್ವಲ್ಪವೂ ವಿಚಲಿತರಾಗಬೇಡಿ. ಆಗಸ್ಟ್ 31ರ ವೇಳೆಗೆ ಇದೇ ಗ್ರಹಗಳ ಗೋಚಾರವು ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಆರ್ಥಿಕ ವಿಷಯಗಳಲ್ಲಿ ಬಹಳ ದೊಡ್ಡ ಮತ್ತು ನಿಮ್ಮ ಪರವಾದ ತೀರ್ಪುಗಳನ್ನು ನೀಡಲಿವೆ. ನಿಮ್ಮ ಇಷ್ಟ ದೈವದ ಮೇಲೆ ಸಂಪೂರ್ಣ ನಂಬಿಕೆ ಇಡಿ, ತಾಳ್ಮೆ ಕಳೆದುಕೊಳ್ಳಬೇಡಿ ಮತ್ತು ಸಂಪೂರ್ಣ ಪ್ರಾಮಾಣಿಕತೆಯಿಂದ ನಿಮ್ಮ ಕರ್ಮ ಪಥದಲ್ಲಿ ಮುನ್ನಡೆಯಿರಿ. ನಿಮ್ಮ ಮುಂಬರುವ ಸಮಯವು ಅತ್ಯಂತ ಮಂಗಳಕರ ಮತ್ತು ಶುಭದಾಯಕವಾಗಲಿ. ನಮಸ್ಕಾರ.